ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೆಬೆಲ್ ರಾಮಲಿಂಗಾರೆಡ್ಡಿ ಸಂಧಾನ ಎಲ್ಲಿಗೆ ಬಂತು? ಹಾಗಾದ್ರೆ ಸಿಎಂ ಡಿಕೆಶಿ ಜೊತೆಗೆ ಮೀಟಿಂಗ್ ಬಳಿಕ ಏನಾಯ್ತು? ರಾಮಲಿಂಗಾರೆಡ್ಡಿ ಮನವೊಲಿಸಿದ್ರ ಸುರ್ಜೇವಾಲಾ ಅವರು? ಸುರ್ಜೇವಾಲಾ ಡಿಕೆಶಿ ಚರ್ಚೆ ಬಳಿಕ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆಯುತ್ತಾ? ಸುರ್ಜೇವಾಲಾ ಮತ್ತು ಡಿಕೆಶಿ ಇಬ್ಬರು ಚರ್ಚೆ ಮಾಡಿದ ನಂತರ ಮತ್ತೊಂದು ಮೀಟಿಂಗ್, ರಾಮಲಿಂಗಾರೆಡ್ಡಿ ಅವರನ್ನ ಕೂರಿಸಿಕೊಂಡು ಮತ್ತೊಂದು ಮೀಟಿಂಗ್ ಮಾಡ್ತಾರಾ? ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಟಾಕ್ ರಾಜೀನಾಮೆಯ ನಂತರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ರೆಬೆಲ್ ರಾಮಲಿಂಗಾರೆಡ್ಡಿ ಸಂಧಾನ ಏನಾಯ್ತು? ಸಿಎಂ ಡಿಕೆಶಿ ಜೊತೆಗೆ ಮೀಟಿಂಗ್ ಬಳಿಕ ಏನಾಯ್ತು? ಹಾಗಾದ್ರೆ ರಾಮಲಿಂಗಾರೆಡ್ಡಿ ಮನವೊಲಿಸಿದ್ರ ಸುರ್ಜೇವಾಲಾ ಅವರು? ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ನನ್ನನ್ನ ಭೇಟಿ ಮಾಡಿದ್ರು. ಬೆಳಗ್ಗೆ ಸುರ್ಜೇವಾಲಾ ಜೊತೆಗೂ ನಾನು ಮಾತನಾಡಿದ್ದೇನೆ. ಸಿಎಂ ಮತ್ತು ಸುರ್ಜೇವಾಲಾ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾವು 4 ಗೋಡೆ ಮಧ್ಯೆ ಮಾತನಾಡಿದ್ದನ್ನ ಹೇಳೋಕ್ಕಾಗಲ್ಲ. ಬೇರೆ ಖಾತೆ ಆಫರ್ ಕೊಟ್ಟ ಬಗ್ಗೆ ಸದ್ಯಕ್ಕೇನು ಮಾತಾಡಲ್ಲ. ಸುರ್ಜೇವಾಲಾ ಅವರಿಗೆ ಎಲ್ಲವನ್ನು ಹೇಳಿದ್ದೇನೆ. ಸುರ್ಜೇವಾಲಾ ಮತ್ತು ಸಿಎಂ ಕೂತು ಮಾತಾಡಿ ಹೇಳ್ತಾರೆ. ನನ್ನ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅಂದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಚಿವ ಅನ್ನೋದಕ್ಕಿಂತ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳಿಕೆ ಕೊಟ್ಬಿಡ. ಅವರು ಖಾತೆ ತಿರಸ್ಕರಿಸಿರೋದು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸುರ್ಜೇವಾಲಾ ಅವರಿಗೆ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸುರ್ಜೇವಾಲಾ ಮತ್ತು ಸಿಎಂ ಮಾತುಕತೆ ನಡೆಸಿ ನನ್ನ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡಿ ಅನ್ನೋ ನಿಟ್ಟಿನಲ್ಲಿ ತಿಳಿಸಿದ್ದಾರೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಸದ್ಯಕ್ಕೀಗ ಖಾತೆ ಶುರುವಾಗಿರುವಂತದ್ದು. ಈ ವಿಚಾರವಾಗಿ ಇದೀಗ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಸ್ವತಃ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇದೀಗ ಎಲ್ಲರಿಗೂ ಸಹ ಮೊನ್ನೆ ಒಂದೊಂದು ಅನ್ನುವಂತಹ ಖಾತೆ ಹಂಚಿಕೆ ಆಯಿತು. ಈ ಒಂದು ಖಾತೆ ಹಂಚಿಕೆ ವೇಳೆ ನೀವು ನನಗೆ ಈ ಖಾತೆ ಬೇಡ ಅನ್ನುವಂತಹ ವಿಚಾರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೀರಿ, ಏನ್ ಹೇಳಿ? ಶಿವಕುಮಾರ್ ಅವರು ನಿನ್ನೆ ನಾನು ಅವರು ಭೇಟಿ ಮಾಡಿದ್ವಿ. ಅವ್ರಿಗೂ ಸಬ್ಜೆಕ್ಟ್ ಎಲ್ಲ ಗೊತ್ತಿದೆ ಅಲ್ವಾ. ಆಮೇಲೆ ಸುರ್ಜೇವಾಲಾ ಅವರು ನಿನ್ನೆ ಫೋನ್ ಮಾಡಿದ್ರು. ನಾನು ಊರಲ್ಲಿ ಇರಲಿಲ್ಲ. ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಡ್ಬಂದೆ. ಅವ್ರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಲ್ವಾ. ಆಮೇಲೆ ಸಿಎಂ ನಿನ್ನೆ ನಾನು ಅವರು ಮಾತಾಡೋದನ್ನ ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ ಆಗ್ಲೇ. ಏನ್ ಮಾತಾಡಿದಾರೋ ಗೊತ್ತಿಲ್ಲ. ಆಮೇಲೆ ಏನು ಮಾಹಿತಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ಈಗ ನಾನು ಬಂದಿದ್ದು ಹರಿಪ್ರಸಾದ್ ಅವ್ರನ್ನ ಭೇಟಿ ಅವರು ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರ ನಮ್ಮ ಪರಿಚಯ ಸುಮಾರು 53 ವರ್ಷದ ಹಿಂದೆಯಿಂದಲೂ. ಇಬ್ರು ಸ್ಟೂಡೆಂಟ್ ಲೀಡರ್ಸ್ ಆಗಿದ್ವಿ. ನಾನು ಸೈನ್ಸ್ ಕಾಲೇಜಲ್ಲಿ ಗೆದ್ದಿದ್ದೆ, ಅವರು ಶಹಾದಿಪುರಂ ಕಾಲೇಜಲ್ಲಿ ಗೆದ್ದಿದ್ರು. ಮತ್ತೆ ಲಾ ಕಾಲೇಜಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ, ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ಅವರು ರೇಣುಕಾಚಾರ್ಯ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ರು. ಇಬ್ಬರು ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಆಗಿದ್ವಿ. ಆಗ್ಲಿಂದಲೂ ಪರಿಚಯ. ಮತ್ತೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರು. ನಾವು ರಾಜ್ಯ ರಾಜಕಾರಣದಲ್ಲೇ ಇದ್ವಿ. ಈಗ ಮತ್ತೆ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಬಂದಿದ್ದಾರೆ. ನೆನ್ನೆ ಫೋನ್ ಮಾಡಿದ್ರು, ಮೀಟ್ ಮಾಡಕ್ಕಾಗಿರ್ಲಿಲ್ಲ. ಈಗ ವಿಶ್ ಮಾಡೋಣ ಅಂತ ಬಂದಿದೆ. ಸರ್, ಓಕೆ. ಈ ವಿಚಾರವಾಗಿ ಇದೀಗ ನಿನ್ನೆ ರಾತ್ರಿ ಎಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು. ಅದು ವಿಫಲವಾಗಿದೆ ಅನ್ನುವಂತಹ ವಿಚಾರ ಸಹ ಕೇಳಿ ಬರ್ತಾ ಇದೆ. ಏನೇನಾಯ್ತು ಸರ್? ಈಗ ನಾವು 4 ಗೋಡೆ ಮಧ್ಯದಲ್ಲಿ ಏನ್ ಮಾತಾಡಿದ್ವಿ ಎಲ್ಲ ನಿಮ್ಮ ಮಾಧ್ಯಮಕ್ಕೆ ಹೆಂಗಮ್ಮ ಹೇಳಕ್ಕಾಗಲ್ಲ. ಕೆಲವು ವಿಚಾರ ಹೇಳ್ತೀವಿ, ಕೆಲವು ವಿಚಾರ ಹೇಳಕ್ಕಾಗಲ್ಲ. ನೆನ್ನೆ ಹೇಳಿದ್ದೀನಮ್ಮ. ಸರ್, ಇವಾಗ
ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಓಕೆ, ಇವಾಗ ನಿಮ್ಮನ್ನ ಮನವೊಲಿಸುವಂತಹ ಸಂದರ್ಭದಲ್ಲಿ ಬೇರೆ ಖಾತೆಗಳ ಆಫರ್ ಸಹ ನಿಮ್ಗೆ ಕೊಟ್ಟಿರುವಂತದ್ದು, ಈ ವಿಚಾರ ಸತ್ಯನಾ? ಅದ್ರ ಬಗ್ಗೆ ಏನು ಮಾತಾಡಲ್ಲ, ಸಂಜೆ ಸಿಕ್ಕಿದಾಗ ಹೇಳ್ತೀನಿ. ಬೆಳಗ್ಗೆ ಸುರ್ಜೇವಾಲಾ ಅವ್ರನ್ನ ಸಹ ಭೇಟಿಯಾಗಿದ್ರಿ, ಅಲ್ಲಿ ಸುರ್ಜೇವಾಲಾ ಅವ್ರು ಏನಾದ್ರು ಭರವಸೆಯನ್ನ ಕೊಟ್ರ ಸರ್? ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ, ಒಂದ್ಸಲಿ ಎಲ್ಲ 100 ಸಲ ಭೇಟಿ ಮಾಡಿದೀವಿ ಅವ್ರನ್ನ ಈ 5 ವರ್ಷದಲ್ಲಿ. ಆಮೇಲೆ ಮೀಟ್ ಮಾಡಿದಾಗ ಇದೆಲ್ಲ ರಾಜಕಾರಣ ಕೂಡ ಮಾತಾಡಿದೀವಿ. ಅವರು ಸಿಎಂ ಮಾತಾಡ್ತಾರೆ, ಮಾತಾಡಾದ್ಮೇಲೆ ಉಳಿದಿದ್ದೇನ ಇದ್ರೆ ನಾನು ನಿಮ್ಗೆ ಹೇಳ್ತೀನಮ್ಮ. ಬೇರೆ ಖಾತೆಗಳ ಆಫರ್ ಸಿಕ್ಕಿದೆಯಾ ಸರ್? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅಂದ್ರೆ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿತ್ತ, ಹೈಕಮಾಂಡ್ ಆಗಿರ್ಬೋದು, ಸಿಎಂ ಆಗಿರ್ಬೋದು? ನೆನ್ನೆ ಹೇಳಿದ್ನಲ್ಲಮ್ಮ, ನೆನ್ನೆ ಏನ್ ಹೇಳಿದ್ದೀನೋ ಅದೆಲ್ಲ ವಿಚಾರ ಹೇಳಿದೀನಿ. ಮತ್ತೆ ಪದೇ ಪದೇ ಅದು ಹೇಳೋದು ಚೆನ್ನಾಗಿರಲ್ಲ. ಒಂದ್ ವೇಳೆ ಏನಾದ್ರೂ ಮನವೊಲಿಸೋದಕ್ಕೆ ಆಗಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಮ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಇದಿಷ್ಟು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.